ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ. ಕುಮಾರ್ನ ಸಲಹೆಯಂತೆ ಕಾಂಟ್ರಾಕ್ಟ್ ಮದ್ವೆಗೆ ನಿರ್ಧರಿಸಿದ ನಿಶಾಂತ್. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ ಕುಮಾರ್. ನನಗೂ ಅದೇ ಸರಿ ಅಂತ ಅನಿಸ್ತಿದೆ. ಆದರೆ ಈ ಕಾಂಟ್ರಾಕ್ಟ್ ಮದ್ವೆಗೆ ಯಾವ ಹುಡುಗಿ ತಾನೇ ಒಪ್ತಾಳೆ ಎಂದನು ನಿಶಾಂತ್. ಹೌದು ಸರ್, ಇದು ಸ್ವಲ್ಪ ಕಷ್ಟದ ವಿಷಯನೇ. ಯಾವ ಹುಡುಗಿನೂ ಕಾಂಟ್ರಾಕ್ಟ್ ಮದ್ವೆ ಅಂದರೆ ಸುಲಭವಾಗಿ ಒಪ್ಪೋದಿಲ್ಲ. ನೋಡೋಣ, ನನಗೆ ಯಾರಾದರೂ ಸರಿಯಾದ ವ್ಯಕ್ತಿ ಅನ್ಸಿದ್ರೆ ತಿಳಿಸ್ತೀನಿ ಎಂದ. ಇತ್ತ ಆಫೀಸ್ಗೆ ಬಂದ ಪ್ರಿಯಾ, ದೇವ್ರೆ, ಇವತ್ತಾದರೂ ನಮ್ಮ MD ಆಫೀಸಿಗೆ ಬರೋ ಹಾಗೆ ಮಾಡಪ್ಪ ಎಂದು ಬೇಡಿಕೊಳ್ಳುತ್ತಾ MD ಚೇಂಬರ್ನತ್ತ ಬಂದು ನೋಡಿದಳು. ಥ್ಯಾಂಕ್ ಗಾಡ್, MD ಆಗಲೇ ಬಂದಿದ್ದಾರೆ. ಆದರೆ ಅವ್ರ ಹತ್ರ PF ವಿಷಯ ಎಲ್ಲ ಹೇಗೆ ಮಾತಾಡೋದು? ಮ್ಯಾನೇಜರ್ ಇದ್ದಿದ್ರೆ ಒಳ್ಳೇದು. ಬಟ್ ಅವ್ರಿಗೆ ಕಾಯೋ ಅಷ್ಟು ಸಮಯ ಇಲ್ಲ. ನಾನೇ ಹೇಗಾದರೂ ಮಾತಾಡ್ತೀನಿ ಎಂದು ಮೇ ಐ ಕಮಿನ್ ಸರ್ ಎಂದು ಕೇಳುತ್ತಾ ನಿಧಾನವಾಗಿ ಡೋರನ್ನು ಓಪನ್ ಮಾಡಿದಳು. ಎಸ್ ಕಮಿನ್ ಎಂದನು ನಿಶಾಂತ್. ಪ್ರಿಯಾ 3 ವರ್ಷದಿಂದ ನಿಶಾಂತ್ ಆಫೀಸ್ನಲ್ಲೇ ವರ್ಕ್ ಮಾಡ್ತಿರ್ತಾಳೆ. ಪ್ರಿಯಾಗೆ ನಿಶಾಂತ್ MD ಆದ ಕಾರಣ ಅವನ ಮುಖ ಪರಿಚಯವಿರುತ್ತೆ. ಆದರೆ ನಿಶಾಂತ್ಗೆ ತನ್ನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋ ಪ್ರಿಯಾಳ ಪರಿಚಯವೇ ಇರೋದಿಲ್ಲ. ಯಾಕಂದರೆ ಅವನಿಗೆ ಮೊದಲಿನಿಂದಲೂ ಹುಡುಗಿಯರ ಜೊತೆ ಮಾತನಾಡೋದಕ್ಕೆ ಸಂಕೋಚ. ಆದ್ರಿಂದ ಯಾವ ಹುಡುಗಿಯ ಪರಿಚಯವೂ ಸಹ ಇರೋದಿಲ್ಲ. ಸರ್, ನಂದೊಂದು ರಿಕ್ವೆಸ್ಟ್ ಇದೆ ಎಂದಳು ಪ್ರಿಯಾ. ಓಕೆ, ಏನು ಹೇಳಿ ಎಂದನು ನಿಶಾಂತ್. ಸರ್, ಅದು ನನ್ನ PF ಅಮೌಂಟ್ನ ಪ್ರೀ ರಿಲೀಸ್ ಮಾಡಿಸ್ಬೇಕಿತ್ತು. ಅದಕ್ಕೆ ನಿಮ್ಮ ಸೈನ್ ಬೇಕು ಸರ್ ಎಂದು ಕೇಳಿದಳು ಪ್ರಿಯಾ. ಪ್ರಿಯಾಳ ಮಾತುಗಳಿಗೆ, ಇದನ್ನೆಲ್ಲ ನೀವು ಮ್ಯಾನೇಜರ್ ಬಳಿ ಕೇಳಬೇಕು, ಡೈರೆಕ್ಟಾಗಿ MD ಹತ್ರ ಕೇಳೋದಲ್ಲ. ಅದೂ ಅಲ್ಲದೆ PF ಅಮೌಂಟ್ನ ಈ ರೀತಿ ಮಧ್ಯದಲ್ಲೇ ರಿಲೀಸ್ ಮಾಡೋಕ್ಕೆ ವ್ಯಾಲಿಡ್ ರೀಸನ್ ಬೇಕು ಎಂದನು ನಿಶಾಂತ್ನ PA ಕುಮಾರ್. ಕುಮಾರ್ನ ಮಾತಿಗೆ, ಹೌದು ಸರ್, ನಾನು ಈ ಮೊದಲು ಮ್ಯಾನೇಜರ್ ಬಳಿ ವಿಚಾರಿಸಿದ್ದೆ. ಅವರು MD ಸೈನ್ ಮಾಡಿಸಿ ರಿಲೀಸ್ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ರು. ಬಟ್ ಈಗ ಅವರು 15 ದಿನ ಲೀವ್ನಲ್ಲಿದ್ದಾರೆ. ಅವ್ರು ಬರೋವರೆಗೂ ಕಾಯುವ ಸಮಯ ಇಲ್ಲ ಸರ್ ಎಂದಳು ಪ್ರಿಯಾ. ಸಮಯ ಇಲ್ಲ ಅಂದರೆ ಹೇಗೆ? ಅಂಥ ರೀಸನ್ ಏನಿದೆ? ಮಿಸ್ ಪ್ರಿಯಾ, ನಿಮ್ಮ ಪರ್ಸ್ನಲ್ ಯೂಸ್ಗೆ ಹಾಗೆಲ್ಲ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಒಂದು, ನೀವು ಕೆಲಸ ಬಿಡಬೇಕು, ಇಲ್ಲ ನಾರ್ಮಲ್ ಆಗಿ PF ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಎಂದನು ಕುಮಾರ್. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಸರ್. ನನಗೆ PF ಅಮೌಂಟ್ ಮತ್ತು ಕೆಲಸ ಎರಡೂ ಕೂಡ ಮುಖ್ಯ ಆಗಿದೆ. ನನ್ನ ತಾಯಿಗೆ ಹೃದಯದಲ್ಲಿ ಒಂದು ರಂಧ್ರ ಇದೆ. ಅದರ ಆಪರೇಷನ್ಗಾಗಿ ಹಣದ ಅವಶ್ಯಕತೆ ಇದೆ. ಅದಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಎಂದಳು ಪ್ರಿಯಾ. ಇಷ್ಟೊತ್ತು ತಲೆ ಬಗ್ಗಿಸಿ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ನಿಶಾಂತ್ ಒಮ್ಮೆ ತನ್ನ ತಲೆಯನ್ನು ಎತ್ತಿ ಪ್ರಿಯಾಳನ್ನು ನೋಡಿದ. ಎಂದು ಹುಡುಗಿಯರೊಂದಿಗೆ ಸಲಹೆಯಿಂದ ಮಾತನಾಡದ ನಿಶಾಂತ್ ಮೊದಲ ಬಾರಿ, ನಿಮ್ಮ ತಾಯಿಗೆ ಯಾವಾಗ ಆಪರೇಷನ್ ಎಂದು ಕೇಳಿದನು. ಕೇವಲ 10 ದಿನಗಳ ಸಮಯ ಕೊಟ್ಟಿದ್ದಾರೆ, ಆದರೆ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಸರ್ ಎಂದಳು ಪ್ರಿಯಾ. ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಿರೋ ನಿಶಾಂತ್ಗೆ ಪ್ರಿಯಾಳ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ಹಾಗಾಗಿ ಯಾವ ಮರುಪ್ರಶ್ನೆಯನ್ನು ಸಹ ಕೇಳದೆ PF ರಿಕ್ವೆಸ್ಟ್ ಲೆಟರ್ಗೆ ಸೈನ್ ಮಾಡಿಕೊಟ್ಟ. ಪ್ರಿಯಾಳ ಪರಿಸ್ಥಿತಿಯನ್ನು ಗಮನಿಸಿದ ಕುಮಾರ್, ಈ ಪರಿಸ್ಥಿತಿಯಲ್ಲಿರೋ ಪ್ರಿಯಾ ನಿಶಾಂತ್ಗೆ ಸಹಾಯ ಮಾಡೋಕೆ ಖಂಡಿತ ಒಪ್ಪಬಹುದು ಎಂದು ಯೋಚಿಸುತ್ತಾ ನಿಶಾಂತ್ನ ಬಳಿ ಹೋಗಿ ಮೆಲ್ಲ ಧ್ವನಿಯಲ್ಲಿ, ಸರ್, ನಿಮಗೆ ಒಂದು ಸಲಹೆ. ಈ ಪ್ರಿಯಾ ನಿಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ತಕ್ಕನಾದ ಹುಡುಗಿ ಅಂತ ನನಗನ್ನಿಸ್ತಿದೆ. ಅವಳ ತಾಯಿ ಆಪರೇಷನ್ಗೆ ಹಣದ ಅವಶ್ಯಕತೆ ಇರೋದ್ರಿಂದ ಅವಳು ಸಹ ಒಪ್ಕೋಬೋದು ಅಂತ ಅನಿಸುತ್ತೆ. ಒಮ್ಮೆ ಅವರ ಅಭಿಪ್ರಾಯನ ಕೇಳಿ ಎಂದು ಪಿಸುಗುಟ್ಟಿದನು. ಆದರೆ ಅವಳ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡಂತೆ ಆಗುವುದೆಂದು ತಿಳಿದು ನಿಶಾಂತ್ ಮನಸ್ಸು ಒಪ್ಪೋದಿಲ್ಲ. ಆದರೆ ಬೇರೆ ಯಾರನ್ನು ಹುಡುಕಲು ದಾರಿ ಇಲ್ಲದೆ, ನೋಡಿ ಪ್ರಿಯಾ, ನೀವೇನು ತಪ್ಪು ತಿಳ್ಕೊಳ್ದಿದ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಎಂದನು ನಿಶಾಂತ್. ಸರ್, ನೀವು ಈ ಕಂಪ್ನಿ MD, ನೀವು ನನ್ನ ಬಳಿ ಪರ್ಮಿಷನ್ ಕೇಳ್ತಿದ್ದೀರಾ? ಅದೇನು ಕೇಳಿ ಸರ್ ಎಂದಳು ಪ್ರಿಯಾ. ಇದು ಕಂಪ್ನಿಗೆ ಸಂಬಂಧಿಸಿದ್ದಲ್ಲ, ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು ಎಂದನು ನಿಶಾಂತ್. ಪ್ರಿಯಾ ಆಶ್ಚರ್ಯದಿಂದ ನಿಶಾಂತ್ನನ್ನೇ ನೋಡುತ್ತಾ ನಿಂತಿದ್ದಳು. ಅದು ಪ್ರಿಯಾ ಅವರೇ, ನೀವು ನನ್ನ ಮದುವೆ ಆಗ್ತೀರಾ 15 ದಿನಗಳ ಮಟ್ಟಿಗೆ, ಅಂದರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಎಂದು ಸಂಕೋಚ ಮತ್ತು ಭಯದಿಂದ ಕೇಳಿದನು ನಿಶಾಂತ್. ನಿಶಾಂತ್ನ ಪ್ರಶ್ನೆಗೆ
ಪ್ರಿಯಾಗೆ ಗಾಬರಿಯಾಯಿತು ಮತ್ತು ಕೋಪದಿಂದ ಏನ್ ಮಾತಾಡ್ತಾ ಇದ್ದೀರಾ ಸರ್? ಏನ್ ಮಾತಾಡ್ತಾ ಇದ್ದೀರಾ ಸರ್? ಒಂದ್ ಹೆಣ್ಣಿಗೆ ಏನಾದ್ರೂ ಕಷ್ಟ ಇದೆ ಅಂತ ಸಹಾಯ ಕೇಳಿದ್ರೆ ಅದನ್ನ ನಿಮ್ ಲಾಭಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕಂತಾನೆ ಯೋಚಿಸ್ತೀರಾ. ಎಲ್ಲಾ ಗಂಡಸರು ಹೀಗೆ ಅನ್ಸುತ್ತೆ ಎಂದು ನುಡಿದಳು ಪ್ರಿಯಾ. ಅಯ್ಯೋ ಕ್ಷಮಿಸಿ ಪ್ರಿಯಾ ಅವರೇ, ನನ್ನ ಉದ್ದೇಶ ಆಗಲ್ಲ. ನನ್ನ ತಾಯಿಗೆ ಕ್ಯಾನ್ಸರ್ ಇದೆ, ಅದು ಕೂಡ ಕೊನೆಯ ಹಂತದಲ್ಲಿ. ಅವ್ರೀಗ ಬದುಕಿದ್ರೆ ಕೇವಲ 15 ದಿನಗಳು. ಅಷ್ಟರಲ್ಲಿ ನನ್ನ ಮದ್ವೆ ಆಗ್ಬೇಕು ಅಂತ ಅವ್ರ ಕೊನೆ ಆಸೆ. ಆದ್ರೆ ನನ್ಗೆ ಈ ಪರಿಸ್ಥಿತಿಯಲ್ಲಿ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಜೀವನಕ್ಕೆ ಬರೋ ಹೆಣ್ಣಿಗೂ ಹಲ್ವಾರು ಕನ್ಸುಗಳಿರುತ್ತೆ. ನನ್ನ ಮನಸ್ಥಿತಿ ಅವಳ ದುಃಖಕ್ಕೆ ಕಾರಣವಾಗಬಾರ್ದು. ಆದ್ರೆ ನನ್ನ ತಾಯಿ ಆಸೆನ ನೆರವೇರಿಸೋದು ಕೂಡ ಅಷ್ಟೇ ಮುಖ್ಯ. ಅವ್ರ ಸಂತೋಷಕ್ಕಾಗಿನೇ ಈ ಕಾಂಟ್ರಾಕ್ಟ್ ಮದ್ವೆ. ನಿಮ್ ತಾಯಿಯನ್ನ ಉಳಿಸ್ಕೊಳ್ಳೋಕೆ ನೀವು ಪಡ್ತಿರೋ ಶ್ರಮನ ಕಂಡಾಗ ನನ್ನ ಪರಿಸ್ಥಿತಿನ ಸುಲಭವಾಗಿ ಅರ್ಥ ಮಾಡ್ಕೊಂಡು ನನಗೆ ಸಹಾಯ ಮಾಡ್ತೀರಾ ಅನ್ನೋ ಉದ್ದೇಶದಿಂದ ಕೇಳಿದೆ ಅಷ್ಟೆ. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ದಯವಿಟ್ಟು ಕ್ಷಮಿಸಿ ಎಂದನು ನಿಶಾಂತ್. ನಿಶಾಂತ್ನ ಮಾತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ ಪ್ರಿಯಾ, ಐ ಆಮ್ ರಿಯಲಿ ಸಾರಿ ಸರ್. ನಾನು ಪೂರ್ತಿ ವಿಷಯ ತಿಳಿದೆ ನಿಮ್ಮ ಮನ್ಸಿಗೆ ನೋವು ಮಾಡಿದೆ ಎಂದಳು ಪ್ರಿಯಾ. ನೋಡಿ ಪ್ರಿಯಾ, ನಿಮ್ಮ ತಾಯಿ ಆಪರೇಷನ್ ಖರ್ಚು ವೆಚ್ಚನೆಲ್ಲ ನಮ್ಮ ನಿಶಾಂತ್ ಸರ್ ನೋಡ್ಕೊಳ್ತಾರೆ. ಅದಕ್ಕೆ ಬದಲಾಗಿ ನೀವು 15 ದಿನಗಳವರೆಗೆ ಅವ್ರ ಹೆಂಡತಿಯಂತೆ ನಟಿಸಿ ಉಪಕಾರ ಮಾಡಬೇಕಷ್ಟೆ ಎಂದರು ಕುಮಾರ್. ತನ್ನ ತಾಯಿಯ ಆಪರೇಷನ್ ಮತ್ತು ನಿಶಾಂತ್ ತಾಯಿಯ ಪರಿಸ್ಥಿತಿಯನ್ನ ಒಮ್ಮೆ ನೆನೆದು, ಸರಿ ಸರ್, ಆಗ್ಬಹುದು, ನಾನಿದಕ್ಕೆ ಒಪ್ಪಿದ್ದೀನಿ. ಆದ್ರೆ ಇದು ಕಾಂಟ್ರಾಕ್ಟ್ ಮದ್ವೆ ಅಂತ ಸದ್ಯಕ್ಕೆ ನನ್ನ ತಾಯಿಗೂ ಸಹ ಗೊತ್ತಾಗಬಾರ್ದು. ಅವ್ರ ಆಪರೇಷನ್ ಆದ್ಮೇಲೆ ನಾನೇ ತಿಳಿಸ್ತೀನಿ ಎಂದಳು ಪ್ರಿಯಾ. ಪ್ರಿಯಾಳ ಮಾತನ್ನು ಕೇಳಿದ ನಿಶಾಂತ್ಗೆ ಮನಸ್ಸಿಗೆ ಸಮಾಧಾನವಾಯಿತು. ಥ್ಯಾಂಕ್ ಯು ಪ್ರಿಯಾ ಅವರೇ. ಈ ಕಾಂಟ್ರಾಕ್ಟ್ ಮ್ಯಾರೇಜ್ನಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ನಮ್ಮ ಮದುವೆ ಬಗ್ಗೆ ಯಾರಿಗೂ ವಿಷಯ ತಿಳಿಯೋದಿಲ್ಲ. ಯಾರಾದರೂ ಕೇಳಿದ್ರೆ ನೀವು 15 ಡೇಸ್ ಲೀವ್ ಹಾಕಿದ್ದೀನಿ ಅಂತ ಹೇಳಿ. ನಂತರ ನೀವು ಆಸ್ ಯೂಶುವಲ್ ಆಗಿ ಇದೇ ಕಂಪ್ನಿಯಲ್ಲಿ ಕೆಲಸನ ಮುಂದುವರಿಸ್ಬೋದು ಎಂದನು ನಿಶಾಂತ್. ನಿಶಾಂತ್ನ ಮಾತು ಪ್ರಿಯಾಗೂ ಸರಿ ಎನಿಸಿತು. ಹಾಗೇ ಆಗ್ಲಿ ಸರ್ ಎಂದು ನಿಶಾಂತ್ನ ಚೇಂಬರ್ನಿಂದ ಹೊರಬಂದಳು ಪ್ರಿಯಾ. ಮುಂದುವರೆಯುವುದು.